ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಧನಲಕ್ಷ್ಮಿ ಅವರು ಹೇಳಿರೋ ಮಾತಿಗೆ ಕಲ್ಯಾಣ್ ತುಂಬಾ ಬೇಸತ್ತಿ ಅಲ್ಲಿಂದ ಹೊರಟಿರ್ತಾನೆ. ಹೇಗೋ ಅವನು ಬೆಂಗಳೂರಿಗೆ ಹೋಗಲ್ಲ ಅಂದ್ರೂ ನಾನು ಇಲ್ಲೇ ಇದ್ದಿ ಆದ್ರೆ ಮದ್ವೆಗೆ ಬರಲ್ಲ ಅಂತ ಹೇಳಿದ್ನಲ್ಲ, ಅಷ್ಟು ಸಾಕು ಅಂತ ನಾಗವೇಣಿ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಇನ್ನ ಬೆಳಗ್ಗೆ ಆಗುತ್ತೆ, ಇನ್ನ ಅಪ್ಪು ಮದ್ವೆಗೆ ಸಮಾರಂಭ ಶುರುವಾಗಿ ಇನ್ನ ಮಂಟಪ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇನ್ನ ಕನಕ ಎಲ್ಲ ಹಡಾವಿಡಿಯಿಂದ ಅಯ್ಯೋ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ, ಸರಿಯಾಗಿ ಬೇಗ ಮಾಡಿ, ಟೈಮ್ ಹಾಕ್ತಿದೆ ಅಂತ ಹಡಾವಿಡಿ ಮಾಡ್ತಾ ಇರ್ತಾರೆ. ಆಗ ಯಾಕೆ ಇಷ್ಟೊಂದು ಹಡಾವಿಡಿ ಮಾಡ್ತಿದ್ಯಾ, ಅವರೆಲ್ಲ ಮಾಡ್ತಿದಾರಲ್ವಾ? ಹೌದು, ನಾನು ಹೇಳಿದ ಲಿಸ್ಟಲ್ಲಿ ಅರ್ಶನ ಕುಂಕುಮ ಬೇಕಾಗಿರೋ ಬಟ್ಟೆ ಎಲ್ಲ ಹೇಳಿದೆ, ತಂದ್ರ? ಹಣ್ಣು ಹಂಪ್ಲ ಎಲ್ಲ? ಅಯ್ಯೋ, ನೀನ್ ಏನೇನ್ ಕೊಟ್ಟಿದ್ದೋ ನಾನೆಲ್ಲ ತಂದಿದ್ದೀನಿ ಆಯ್ತಾ? ಅಷ್ಟಕ್ಕೂ ನೀನು ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲಾನು ರೆಡಿ ಆಗಿದೆ ತಾನೆ, ಏತಕ್ಕೆ ಇಷ್ಟು ಗಾಬರಿ ಆಗ್ತಾ ಇದ್ಯಾ ನೀನು ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಲ್ಲಿ ಅಯ್ಯೋ ರೀ, ನಿಮ್ಗೆ ಅಡ್ಗೆ ಹತ್ರ ಇರೋದಿಕ್ಕೆ ಹೇಳಿದ್ದೆ ಅಲ್ವಾ, ಹೋಗಿ ಅಲ್ವಾ ನೀವ್ ಅಲ್ಲಿಗೆ ಅಂತ ಹೇಳೋ ಅಷ್ಟೊತ್ತಲ್ಲಿ ಇನ್ನ ಕಾವ್ಯ, ಅಮ್ಮ ನಾನೇ ಹೋಗಿ ಹೇಳ್ಬಿಟ್ಟು ತಾಳಿನೂ ಸಹ ಈಸ್ಕೊಂಡ್ ಬರ್ತಾ ಇದ್ದೀನಿ ಒಡವೆ ಅಂಗಡಿಯಿಂದ ಅಂತ ಹೇಳ್ತಾ ಇದ್ದಿದ್ನ ನೋಡಿ, ಹಬ್ಬ ನೀನಾದ್ರೂ ಹೋಗಿ ತಗೋ ಬಂದ್ಯಲ್ಲ ಕಾವ್ಯ, ಅಷ್ಟು ಸಾಕು, ನೀನಿದ್ರೆ ಒಂದು ಆನೆ ಬಲ ಇದ್ದಂಗಿದೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಮ್ಮ ನೀನ್ ಎಲ್ಲದಕ್ಕೂ ಇಷ್ಟು ಅವಸರ ಬೀಳ್ಬೇಡ, ನಿನ್ಗೇನೆ ಗೊತ್ತು, ಅಲ್ಲಿ ಬೀಗ್ರೆಲ್ಲ ಬರ್ತಾ ಇರ್ತಾರೆ, ಅವ್ರಿಗೇನ್ ಬೇಕೋ ಇಲ್ಲ ಅಂತ ಎಲ್ಲ ನಾವೇ ನೋಡ್ಕೋಬೇಕು, ಏನೂ ಇಲ್ಲ ಅಂದೆ ನಂಗೆ ಸುಮ್ಮನೆ ಹೇಗಾಗುತ್ತೆ ನೋಡು, ಅಲ್ಲಿ ನೋಡಿದ್ರೆ ಇನ್ನ ಆ ಅಪ್ಪು ಇನ್ನೂ ರೆಡಿ ಆಗಿದ್ದಾಳೋ ಇಲ್ವೋ, ಸ್ವಪ್ನ ಏನ್ ಮಾಡ್ತಿದ್ದಾಳೆ, ಅದೇ ಕೆಲ್ಸನೇ ಮಾಡ್ತಿದ್ದಾಳೆ ಅಮ್ಮ, ಅಕ್ಕ ಎಲ್ಲ ರೆಡಿ ಮಾಡ್ತಿದ್ದಾಳೆ, ಇವತ್ತಿಗೆ ಆ ಕತೆ ಮುಗಿಯಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಸರಿನಾ ಅಂತ ಕನಕ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅವ್ರಪ್ಪ, ನೋಡು ನಿಮ್ಮಮ್ಮ ಎಷ್ಟು ಹಡಾವಿಡಿ ಮಾಡ್ತಿದ್ದಾಳೆ, ಇನ್ನೇನಪ್ಪ ಮಗಳು ಮದ್ವೆ ಅಂದ್ರೆ ಸುಮ್ನೆನಾ ಹೇಳಿ, ಅವ್ರಿಗೂ ಸ್ವಲ್ಪ ಆಸೆ ಆಕಾಂಕ್ಷೆ ಇರುತ್ತಲ್ವಾ, ಏನೋ ಬಿಡಿ ಹೋದ್ರೆ ಹೋಗ್ಲಿ ಅಂತ ಹೇಳಿ, ಸರಿ ನೀವು ಕೆಲಸ ಮಾಡ್ಕೊಳ್ಳಿ, ನಾನು ಅಡಿಗೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಮತ್ತೆ ಹೋಗ್ತಾಳೆ ಕಾವ್ಯ. ಈ ಕಡೆ ನೋಡಿದ್ರೆ ಅಪ್ಪುಗೆ ರೆಡಿ ಮಾಡ್ತಾ ಇರ್ತಾಳೆ ಸ್ವಪ್ನ. ಆಗ ಯಾಕೆ ಇನ್ನೂ ಇವಳು ಹಿಂಗೆ ಇಟ್ಟಿದ್ಯಾ, ಮೊಗ್ಗಿನ ಜಡೆನೆ ಹಾಕಿಲ್ವಲೆ, ನಿಮ್ ಮಗಳು ಹಾಕಿಸ್ಕೊಂಡ್ರೆ ತಾನೆ, ಯಾಕೆ ಏನೈತೆ ನಿನ್ಗೆ, ಮೊಗ್ಗಿನ ಜಡೆ ಹಾಕಿಸ್ಕೋಬೇಕು ಮದ್ವೆ ಹೆಣ್ಣಂದ್ಮೇಲೆ, ಹೀಗೆ ಬಿಡ್ತೀಯಾ ಜಡೆನಾ? ಹೌದು ಹೀಗೆ ಬಿಡ್ತೀನಿ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅಲ್ಲ, 1000 ಜನ ಬರ್ತಾರೆ ಮದ್ವೆಗೆ, ಮೊಗ್ಗಿನ ಜಡೆ ಹಾಕಿಸ್ಕೊಂಡಿಲ್ಲ ಅಂದ್ರೆ ಅವರೆಲ್ಲ ಹೇಗ್ ಮಾತಾಡಲ್ಲ ಹೇಳು? ಅಯ್ಯೋ, ಯಾರೇನೋ ಮಾತಾಡ್ತಾರೆ ಅಂತ ನನ್ನಿಷ್ಟ ನಾನು ಬಿಡಕ್ಕಾಗುತ್ತೇನಮ್ಮ, ನಾನು ಎಂಗೇಜ್ಮೆಂಟ್ ಅಲ್ಲಿ ಹೇಗಿದ್ನೋ ಈಗೂ ಹಾಗೆ ಇರ್ತೀನಿ, ನನಗೆ ಆ ಹೂವ ಆ ತಲೆ ಬಚ್ಕೊಳ್ಳೋದು ಅದೆಲ್ಲ ನನಗಿಷ್ಟ ಆಗಲ್ಲ, ನನ್ನಾಗಿರಕ್ ಬಿಟ್ಬಿಡು, ಎಲ್ದರವೆಲ್ಲ ಕೇಳ್ಬೇಡ ಅಂತ ಹೇಳ್ತಿರ್ತಾಳೆ. ಏನೋ ಮಾಡ್ರಿ, ಬೇಗ ಮಾಡು ಸ್ವಪ್ನ ಅಂತ ಹೇಳಿ ಇನ್ನ ಹೊರಟಿರ್ತಾರೆ ಕನಕ ಅವರು. ಈ ಕಡೆ ನೋಡಿದ್ರೆ ರೆಡಿ ಆಯ್ತು, ಇನ್ನ ಕಲ್ಯಾಣ ತಿಲ್ಕ ಒಂದ್ ಇಡ್ಬೇಕು, ಅದು ನನ್ನ ಹ್ಯಾಂಡ್ ಬ್ಯಾಗಲ್ಲೇ ಇದೆ ಅನ್ಸುತ್ತೆ, ಇರು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಅಪ್ಪು ಅಂತ ಹೇಳಿ ಇನ್ನು ಸ್ವಪ್ನ ಹೋಗಿರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮನೆಯಲ್ಲೂ ಸಹ ಇನ್ನೆಲ್ಲರೂ ಅಪ್ಪು ಮದ್ವೆಗೆ ಹೋಗೋದಿಕ್ಕೆ ರೆಡಿಯಾಗಿ ಇನ್ನ ಪ್ರಕಾಶ್ ಅವರು ಜೋರಾಗಿ ಕೂಗ್ತಾ ಇರ್ತಾರೆ. ಎಲ್ಲರೂ ರೆಡಿ ಆಗಿದ್ದೀರೋ ಇಲ್ವೋ ಹೇಳ್ತಾರೆ ಈ ಹೆಂಗಸ್ರೆಲ್ಲ, ನಾವೇ ಫಸ್ಟ್ ರೆಡಿ ಆಗಿರ್ತೀವಿ ಅಂತ, ನೋಡಿದ್ರೆ ಹೆಂಗಸ್ರಿಗಿಂತ ನಾವೇ ಮೊದ್ಲು ರೆಡಿ ಆಗಿರ್ತೀವಿ ಅಲ್ವಾ ಅಣ್ಣ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಏನ್ ಹೇಳ್ದೆ ಪ್ರಕಾಶ, ನಾನೇ ನಿನಗೆ ಹೇಳಿ ಕಳ್ಸಿದ್ದು, ಎಲ್ಲರೂ ರೆಡಿ ಆಗಿದಾರೋ ಇಲ್ವೋ ಹೋಗಿ ಕರ್ಕೊಂಡ್ ಬಾ ಅಂತ, ನೀನ್ ನೋಡಿದ್ರೆ ಮತ್ತೆ ನಾವೇ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ಯಾ, ಅಯ್ಯೋ ಮರ್ತೋಗ್ಬಿಟ್ಟೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿ ಧನಲಕ್ಷ್ಮಿಗೆ ಗೋಸ್ಕರ ಕಾಯ್ತಾ ಇದ್ರೆ ನೀನು ಶೃಂಗಾರ ಮಾಡ್ಕೊಂಡು ಆ ಒಡವೆ ಈ ಒಡವೆ ಅಂತ ನೋಡ್ಕೊಂಡಿರ್ತಾ ಇದ್ಯಾ, ಯಾಕೆ ನಿನ್ಗೆ ಅಷ್ಟೊಂದು ಅರ್ಜೆಂಟು? ಏನ್ ಅರ್ಜೆಂಟಾ? ಅಲ್ಲಿ ಅಪ್ಪು ಮದ್ವೆ ಏನಾಗುತ್ತೋ ಏನೋ, ಲಾಸ್ಟ್ ಮೂಮೆಂಟ್ ವರ್ಗೂ ಅಪ್ಪು ಮದ್ವೆ ಅಂತ ಅನ್ಕೊಂಡಿರ್ತೀವಿ, ನೋಡ್ದೆ ತಾನೆ ಮೊನ್ನೆ ಕಾವ್ಯನ್ ಮದ್ವೆಲೂನು ಸ್ವಪ್ನ ಅಂತ ಅನ್ಕೊಂಡಿದ್ದಿದ್ ಹುಡ್ಗಿ ಕಾವ್ಯ ಬಂದ್ ಕೂತಿಲ್ವಾ, ಹಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು, ಸ್ವಲ್ಪ ನಿನ್ ಜಾಗ್ರತೆಯಲ್ಲಿ ನೀನಿರೋದ್ನ ಕಲಿ ಬಾ. ಅಯ್ಯೋ ಬಿಡು, ನಾನು ಕಣ್ತುಂಬ ಅಪ್ಪು ಮದ್ವೆ ನೋಡಿದ್ರೆ ನನಗದೇ ಒಂದ್ ಖುಷಿ ಅಂತ ಹೇಳಿ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಇಬ್ರು ಹೊರಟಿರ್ತಾರೆ. ಆಗ ನೀವಿಬ್ರು ಮಾತಾಡ್ಕೊಂಡಿದ್ದಾಯ್ತಾ, ಕಿವಿ ಇನ್ಕೊಂಡಿದ್ದಾಯ್ತಾ ಅಂತ ಅಪ್ಪಣ್ಣವ್ರು ಕೇಳ್ತಿದ್ರೆ, ಅಯ್ಯೋ ಅತ್ಗೆ ನಾನೇನು ಅಂದಿಲ್ವಲ್ಲ, ನಾನು ಧನಲಕ್ಷ್ಮಿ ಹಾಕೊಂಡಿರೋ ಒಡವೆ ಬಗ್ಗೆ ಮಾತಾಡ್ತಿದ್ದೆ.
ನೀನ್ ಏನ್ರ ಬಗ್ಗೆ ಮಾತಾಡ್ತೀಯಾ ಏನ್ರ ಬಗ್ಗೆ ಮಾತಾಡಲ್ಲ ಅಂತ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಯಾಕಮ್ಮ ನೀನು ನನ್ ಮೇಲೆ ಕಕ್ಷೆ ಸಾಗಿಸ್ತೀಯಾ? ಓ, ಅಮ್ಮ ಆಗಿರೋದ್ಕೆ ಕಣೆ ಕೇಳ್ತಾ ಇರೋದು ನಿನ್ಗೆ ಅಂತ ಹೇಳ್ತಾ ಇರ್ತಾರೆ. ಈಗ ಆಯ್ತು ಬಿಡಿ ಅತ್ತೆ, ಹೊರಡೋಣವಾ ಅಂತ ಹೇಳ್ತಿದ್ದಂಗೆ ಸರಿ ಇರಿ ರಾಜ್ ಬರ್ಲಿ ಹೊರಡೋಣ ಅಂತ ಹೇಳ್ತಾ ಇರ್ತಾರೆ. ಇನ್ನ ರಾಜ್ ಮೆಟ್ಲು ಇಳಿತಾ ಇದ್ದಿದ್ನ ನೋಡಿ ಹಿಂದೆ ಕಲ್ಯಾಣು ಸಹ ಬರ್ತಾ ಇರ್ತಾನೆ. ಅಯ್ಯೋ, ನೀನು ನಿಮ್ ಮಗ ಬರಲ್ಲ ಅಂದೆ ಅಲ್ವಾ ಧನಲಕ್ಷ್ಮಿ, ಮತ್ ಬರ್ತಾ ಇದ್ದಾನೆ? ಅಯ್ಯೋ ಹೌದಾ, ಏನೋ ಗೊತ್ತಿಲ್ವಲ್ಲ ಅಂತ ಟೆನ್ಷನ್ ಆಗಿರ್ತಾರೆ. ಸರಿ ನಡೀರಿ ಹೊರಡೋಣ ಅಂತ ರಾಜ್ ಹೇಳ್ತಾ ಇರ್ತಾನೆ. ಕಲ್ಯಾಣ್ ನೀನು ಬರ್ತಿದ್ಯಾ? ಅಮ್ಮ ನೀನ್ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನಾನೇನು ಬರಲ್ಲ, ಹೋಗು ನೀನೇ ಅಂತ ಹೇಳಿ ಕಲ್ಯಾಣ್ ಹೇಳ್ತಾ ಇದ್ದಿದ್ನ ನೋಡಿ. ಹೌದು ಬಿಡು, ಅಷ್ಟಕ್ಕೂ ಅಪ್ಪು ಅವರಮ್ಮ ನಿನ್ ಮಕ್ಕಕ್ಕೇನೆ ಮಂಗಳಾರತಿ ಆಗೋ ತರ ಬರ್ಬೇಡ ಅಂತ ಹೇಳಿದ್ದಾರೆ. ಅದನ್ನು ನೀನ್ ಬಿಟ್ ಬಂದ್ರೆ ನಾಚಿಕೆ ಮಾನ ಮರ್ಯಾದಿಲ್ಲ ಅಂತ ಅನ್ಕೊಳ್ತಾರೆ ಅಂತ ನಾಗವೇಣಿ ಹೇಳ್ತಿದ್ದಂಗೆ, ಅತ್ತೆ ನೀನು ಬೈತಾ ಇದ್ಯೋ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ. ಈಗ ಅವ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಹೊರಡೋಣವಾ, ಟೈಮ್ ಆಯ್ತು ಅಂತ ಹೇಳಿ ಎಲ್ಲರೂ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಕಲ್ಯಾಣ್ಗೆ ರಾಜ್ ಬುದ್ಧಿವಾದ ಹೇಳಿ ಏನೋ ನೋಡು ಕಲ್ಯಾಣ್, ನಿನ್ ಜೀವನನ ನೀನ್ ನಿರ್ಧಾರ ಮಾಡ್ಕೋಬೇಕು. ಆದ್ರೆ ಈ ಕಡೆ ನೀನು ನರಳ್ತಾ ಇದೀಯ, ಆ ಕಡೆ ಅಪ್ಪನೂ ನರಳ್ತಾ ಇದ್ದಾಳೆ. ಆದ್ರೆ ನಾನು ಏನು ಮಾಡ್ದಿರೋ ಸುಮ್ಮನೆ ಇದ್ದೀನಿ. ನಿಮ್ಮ ಆಸೆಗಳ ತಕ್ಕನಂಗೆ ನೀವು ಇದ್ರೆ ನಾನು ಅದಕ್ಕೆಲ್ಲ ಎಂಟ್ರಿ ಕೊಡೋದಿಕ್ಕಾಗುತ್ತಾ ಹೇಳಿ? ನಿನಗೂ ಅಷ್ಟು ಅಪ್ಪು ಬೇಕು ಅಂತ ಅನ್ಸಿದ್ರೆ ನಮ್ಮ ಮನೇಲಿ ಸಾವಿರಾರು ತರ ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ನಿನಗ್ ನಿಂತಿ ಮದ್ವೆ ಮಾಡಿಸ್ತೀನಿ ಆಯ್ತಾ? ಏನು ಯೋಚನೆ ಮಾಡ್ದಿರಾ ಬೇಗ ಬರ್ಬೇಕು, ಅಪ್ಪುದ ಜೊತೆನೆ ನನ್ನ ಜೀವನ ಸಾಗಿಸ್ಬೇಕು ಅನ್ನೋ ಛಲ ನಿನಗಿದ್ರೆ ಬಾ ಅಂತ ಹೇಳಿ ಹೊರಟಿರ್ತಾರೆ. ಮಂಟಪಕ್ಕೆ ಎಲ್ಲ ಏನೇನ್ ಬೇಕೋ ಎಲ್ಲ ನೋಡ್ಕೊಳ್ತಿದ್ದಂಗೆ ಜನಗಳೆಲ್ಲರೂ ಮಂಟಪದಲ್ಲಿ ಸೇರಿರ್ತಾರೆ. ಅಷ್ಟೊತ್ತಲ್ಲಿ ರಾಜ್ ಮತ್ತೆ ಅವ್ರ ಕುಟುಂಬದವ್ರೆಲ್ಲರೂ ಮದ್ವೆಗೆ ಬರ್ತಿದ್ದಂಗೆ ಬಂಟಿ, ಅಕ್ಕ ನಿಮ್ ಅತ್ತೆದಿರೆಲ್ಲ ಬಂದಿದ್ದಾರೆ. ಹಾ ಹೌದಾ ಅಂತ ಹೇಳಿ ಕಾವ್ಯ ಸ್ವಪ್ನ ಅವ್ರ ಮನೆ ಮಂದಿಯವರೆಲ್ಲ ಓಡಿ ಹೋಗ್ತಾ ಇರ್ತಾರೆ ಆಹ್ವಾನ ಮಾಡಕ್ಕೆ. ಬನ್ನಿ ನಮಸ್ಕಾರ ಬನ್ನಿ ಅಂತ ಹೇಳ್ತಿದ್ದಂಗೆ, ನಿಮ್ಮಂತ ದೊಡ್ಡ ಮಹಾನ್ ವ್ಯಕ್ತಿಗಳು ಈ ಮದ್ವೆಗೆ ಬಂದಿರೋದ್ ಕಾರಣದಿಂದ ಈ ಮಂಟಪನೇ ಕಳೆ ತರ ಹೊಡಿತಿದೆ ಅಂತ ಹೇಳ್ತಿದ್ದಂಗೆ, ಹೌದೌದು ಯಾವ್ದೋ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಏನೋ ಒಂದ್ ಮಾಡ್ತಾ ಇದ್ಯಾ, ನೋಡಿದ್ರೆ ಚಿಕ್ಕದು ಅನ್ನಿಸ್ತಿದೆ ಅಂತ ವ್ಯಕ್ರೇಕ್ರವಾಗಿ ಮಾತಾಡ್ತಿರ್ತಾರೆ ನಾಗವೇಣಿ. ಆಗ ಏನೋ ನಮ್ಮ ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲ್ ಚಾಚ್ತೀವಿ ಅಂತ ಹೇಳ್ತಿದಂಗೆ, ನಿನಗೇನು ಅವ್ರು ಏನಾದ್ರೂ ಮಾಡಿದ್ರೆ ನಿನಗೇನು ಹೇಳು ಅಂತ ಅವ್ರಮ್ಮ ಹೇಳ್ತಿದ್ರೆ, ಎಲ್ಲಿ ಅಜ್ಜಿ ಅವ್ರಿಗೆ ತಿಂದಿದ್ ಜೀರ್ಣ ಆಗುತ್ತೆ, ಏನಾದ್ರೂ ಅಂತಾನೆ ಇರ್ಬೇಕಲ್ಲ ನಮ್ಮ ಮನೆಯವ್ರಿಗೆಲ್ಲ. ಅದಕ್ಕೆ ಅವ್ರಿಗೆ ನಿನಗ್ ಸರಿಯಾದ ಜೋಡಿ ನೀನ್ ಸೊಸೆನೆ. ಕರೆಕ್ಟಾಗಿ ಹೇಳ್ದೆ ಸ್ವಪ್ನ, ನೀನ್ ಅತ್ತೆಗೆ ನೀನ್ ಎಲ್ಲಿ ಇಡ್ಬೇಕೋ ಅಲ್ಲೇ ಇಟ್ಟಿರ್ತೀಯ. ನಾನ್ ಯಾವಾಗೂ ನಿನಗೇನೆ ಸಪೋರ್ಟ್ ಸ್ವಪ್ನ ಅಂತ ಹೇಳ್ತಾ ಇರ್ತಾರೆ ಅಪ್ಪಣ್ಣವರು. ಥ್ಯಾಂಕ್ ಯು ಆಂಟಿ ಅಂತ ಹೇಳ್ತಿದ್ದಂಗೆ ಕೃಷ್ಣಮೂರ್ತಿ ಅವರು, ಹಾಗೆಲ್ಲ ಅನ್ಬಾರ್ದಮ್ಮ, ಎಷ್ಟೇ ಆದ್ರೂ ನಿಮ್ಮತ್ತೆ, ಏನು ಎತ್ತ ಎಲ್ಲ ನೀನೇ ನೋಡ್ಕೋಬೇಕು. ಹೀಗೆ ಸಾವಿರಾರು ಜನದ ಮುಂದೆ ಹಿಂಗೆಲ್ಲ ಮಾತಾಡ್ತಿದ್ರೆ ಆಗ ಅವರೇ ನಿನ್ಗೆ ಬೇಜಾರ್ ಮಾಡೋ ತರ ಹೇಳ್ತಾರೆ. ಅವ್ರ ಅತ್ತೆಗೆನೆ ಅವಳು ಮರ್ಯಾದೆ ಕೊಡಲ್ಲ ಅಂತ. ಹಾಗೆಲ್ಲ ಅನ್ಕೋಬಾರ್ದು ಹಾಗೆಲ್ಲ ಹೇಳ್ಬಾರ್ದು ಅಂತ ಬುದ್ಧಿವಾದನ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿ ಅವರು ದೇವಸ್ಥಾನದಲ್ಲಿ ಮದ್ವೆ ಮಾಡಿಸ್ತಾ ಇದ್ದೀನ ನೋಡಿ ಅವರು ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲ ಅಷ್ಟಕ್ಕೂ ನಮ್ಗೆ ಮದ್ವೆ ನೀವಾದ್ರೆ ಸೌಕಾರು, ನೀವು ಎಷ್ಟೋ ದೊಡ್ಡ ಹಾಲ್ ಎಲ್ಲ ರಿಸೆಪ್ಷನ್ ಎಲ್ಲ ಮಾಡ್ತೀರಾ. ನಮ್ಮ ಹತ್ರ ಅಷ್ಟು ಹಣಕಾಸಿಂದೆಲ್ಲ ಇಲ್ಲ, ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಬಂದಿರೋರು ನನ್ನ ತಂಗಿಗೆ ಆಶೀರ್ವಾದಿಸ್ಬಿಟ್ಟು ಖುಷಿಯಾಗಿ 100 ಕಾಲ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದ ನೋಡಿ. ನೀನು ಚಿಕ್ಕವಳಾದ್ರೂ ಕರೆಕ್ಟಾಗಿ ಹೇಳ್ದೆ ಅಮ್ಮ ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ. ಆಗ ಹೌದು, ಕಳಾವತಿಗೆ ಎಲ್ಲ ಗೊತ್ತಿರುತ್ತೆ, ಯಾರ್ಯಾರ ಬಗ್ಗೆ ಏನೇನು ಎತ್ತ ಮಾತಾಡ್ಬೇಕು ಅಂತ. ಆದ್ರೆ ಅವ್ರ ತಂಗಿ ಬಗ್ಗೆ ಅವ್ರ ಮೈದ್ನ ಬಗ್ಗೆ ಮಾತ್ರ ಗೊತ್ತಾಗಲ್ಲ. ಯಾಕ್ರಿ ಆ ರೀತಿ ಹೇಳ್ತಾ ಇದ್ದೀರಾ? ಮತ್ತೆ ಗೊತ್ತಿಲ್ದಿರೋದ್ಕೆ ಅಲ್ವಾ ಕೆಲವ್ರ ಮನ್ಸುಗಳನ್ನ ತುಂಬಾ ಬೇಜಾರ್ ಮಾಡ್ತಿದ್ಯಾ ಕಳಾವತಿ ನೀನು ಅಂತ ಹೇಳ್ತಿದ್ರು. ರೀ ಸುಮ್ನೆ ಬನ್ನಿ, ಏನೀಗ ಆಟ ಆಡ್ಸೋ ಸಮಯ ಅಲ್ಲ ಅಂತ ಹೇಳಿ ಅವ್ರವ್ರ ಕೆಲ್ಸದಲ್ಲಿ ಭಾಗವಹಿಸಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಅವಳ ಫೋನಲ್ಲಿರೋ ಕಲ್ಯಾಣ್ ಫೋಟೋನೆಲ್ಲ ಡಿಲೀಟ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿ ಸ್ವಪ್ನ, ಏನಪ್ಪು ಕಲ್ಯಾಣ್ ಫೋಟೋ ಎಲ್ಲ ಯಾಕೆ ಡಿಲೀಟ್ ಮಾಡ್ತಿದ್ಯಾ? ಬೇಡ ಅಕ್ಕ,
ಸುಮ್ಮನೆ ಇದ್ರೆ ನಮಗೆ ನೋವು ಅಂತ ಹೇಳ್ತಿದ್ದಂಗೆ ಎಂತಕ್ ನೋವಾಗುತ್ತೆ? ನೀನು ಒಂದು ಟೈಮಲ್ಲಿ ಅವನು ಇಷ್ಟಪಡ್ತಿದ್ದೆ, ಈಗ ಇಷ್ಟಪಡ್ತಾ ಇಲ್ಲ ತಾನೆ, ಮತ್ತ್ಯಾಕೆಲ್ಲ ಡಿಲೀಟ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಂಗೆ ಎಂತಕ್ಕ ಬೇಕು ಅಂತ ನೋಡ್ತಾ ಇದ್ದಂಗೆ ಇನ್ನು ಅಪ್ಪು ಕಣ್ಣಲ್ಲಿ ನೀರಿದ್ದಿದ್ನ ನೋಡಿ ಸ್ವಪ್ನಗೆ ತುಂಬಾ ಬೇಜಾರಾಗಿರುತ್ತೆ. ಅಪ್ಪು, ನೀ ನನ್ನ ಹತ್ರ ವಿಚಾರಗಳನ್ನೆಲ್ಲ ಮುಚ್ಚಿಡ್ತಾ ಇದೀಯ ತಾನೆ? ಏನ್ ವಿಚಾರ ಅಕ್ಕ? ನೀನು ಇನ್ನೂ ಕಲ್ಯಾಣ್ನ ಇಷ್ಟಪಡ್ತಾ ಇದೀಯಾ ಅಲ್ವಾ? ಇಲ್ವಲ್ಲ, ಅವನಿಗೆ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ ಅಕ್ಕ. ಯಾಕೆ ಸುಳ್ಳು ಹೇಳ್ತಿದ್ಯಾ? ಎಲ್ಲರ ಹತ್ರ ಸುಳ್ಳು ಹೇಳ್ದಂಗೆ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಿನ್ ಮನ್ಸಲ್ಲಿ ಅವನಿದಾನೆ, ನನಗೆ ಗೊತ್ತಾಗ್ತಿದೆ ನಿನ್ ನಡವಳಿಕೆಯಲ್ಲೇ. ಅಷ್ಟಕ್ಕೂ ನಿನಗೆ ಈ ಮದ್ವೆ ಏನ್ ಒಪ್ಕೊಂಡೆ? ಅಪ್ಪ ಅಮ್ಮ ಎಲ್ಲಿ ಮತ್ತೆ ಬೇಜಾರ್ ಮಾಡ್ಕೋತಾರೆ ಅಂತನಾ? ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇರ್ಬೇಡ ಅಪ್ಪು. ನಿನ್ ಜೀವನ ನೀನ್ ನಿರ್ಧಾರ ತಗೋಬೇಕು. ಯಾರಿಗೋಸ್ಕರನೋ ನಮ್ ಖುಷಿನ ಹಾಳು ಮಾಡ್ಕೊಳ್ಳೋದಲ್ಲ. ಅದಕ್ಕೆ ನಾನು ಆ ರೀತಿ ಮಾಡಿದ್ದು. ನಿನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನಂತರನೇ ನೀನು ಹೇಳ್ತಾ ಇರ್ತಾಳೆ ಅಕ್ಕ. ನಾನು ಅಕ್ಕ ಹಾಗೆ ಹೇಳ್ತಾ ಇರೋದು. ಸುಮ್ನೆ ಇದೆಲ್ಲ ಊರು ಸಬರಿ ಬೇಡ. ಇಷ್ಟ ಇದ್ರೆ ಮದ್ವೆ ಆಗು, ಇಲ್ಲ ಅಂದ್ರೆ ಓಡೋಗ್ತಾ ಇರು ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅಪ್ಪುಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈಗ ಅಪ್ಪು ಕಲ್ಯಾಣ ಪ್ರೀತಿ ಮಾಡ್ತಿರೋ ವಿಚಾರ ಸ್ವಪ್ನಗೂ ಸಹ ತಿಳಿದಿದೆ. ಈಗ ಸ್ವಪ್ನಗೆ ತಿಳಿದಿದೆ ಅಂತ ರಾಜ್ಗೂ ಸಹ ಗೊತ್ತಾಗಿ ಅವರಿಬ್ರು ಏನಾದ್ರೂ ಯೋಚನೆ ಮಾಡಿ ಅವರಿಬ್ರಿಗೆ ಮದುವೆ ಮಾಡ್ತಾರ, ಅಥವಾ ಅವಳ ಐಡಿಯಾ ಹೇಳ್ಕೊಟ್ಟಿರೋ ತಕ್ಕನಂಗೆ ಅಪ್ಪು ಓಡೋಗ್ಬಿಡ್ತಾಳ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.